ಕಡೆಯಿಂದ ಹೋಗಕ್ಕೆ ನಿಂತಿರ್ತಾರೆ. ಆ ಕಡೆ ಅವ್ರು ಬಂದವರು ಅಡ್ಡಾಗ ನಿಂತ್ಕೊತಾರೆ ಹೋಗ್ಬಿಟ್ಟು. ಇಲ್ಲಿ ಹೋಗಿ ಹೋಗಿ ದೇವ್ರು ಏನು ನೋಡೋರು ಅವ್ರು ಅವ್ರ ಮಕ್ಕಳು ನೋಡ್ಕೊಂಡು ಹೋಗ್ತಾರೆ. ಅದೇ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಿಮಗೆ ಈ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೂ ಕೂಡ ಏನಾದರೂ ಉಪಯೋಗ ಆಗ್ಬೋದು ಅಂತ ತಿಳ್ಕೊತೀನಿ. ಯಾಕಂದರೆ ಇವತ್ತು ನಾವು 3ನೇ ದಿನದ್ದು ವ್ರತ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಗೊತ್ತಿರ್ಬೋದು ಮೋಸ್ಟ್ಲಿ ನಿಮಗೆ, ಗೌಡ್ಗೆರೆ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಕ್ಕೆ 3ನೇ ದಿನ ಪೂಜೆ ಮಾಡಿಸೋಕ್ಕೆ ಅಂದ್ಕೊಂಡು ಬಂದಿದ್ದೀವಿ. ಸೊ ಇವತ್ತು ಅಂದರೆ 3ನೇ ದಿನದಲ್ಲಿ ಎಕ್ಸ್ಟ್ರಾ ಇನ್ನೊಬ್ರು ಇದ್ದಾರೆ. ಯಾರಪ್ಪ ಅಂದರೆ ನಮ್ಮ ಆಂಟಿ ಮಗಳು ಮೇಘನನ್ನು ಕೂಡ ಇದ್ದಾರೆ. ಯಾಕಂದರೆ ಅವಳು ಊರಿಗೆ ಬಂದಿದ್ಲು, ಹಾಗಾಗಿ ಅವಳು ಕೂಡ ಬರ್ತಾ ಇದ್ದಾಳೆ. ಆ್ಯಸ್ ಇಟ್ ಆಸ್ ನಾವು ಬೆಳಗಿನ ಜಾವ 5 ಗಂಟೆಗೆ ಹೊರಟ್ವಿ. 5 ಗಂಟೆಗೆ ಹೊರಟು ಮದ್ದೂರಲ್ಲಿ ನನ್ನ ತಂಗಿ ಕರ್ಕೊಂಡು ನೆಕ್ಸ್ಟ್ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಬೆಳಿಗ್ಗೆ ಆಗ್ತಾ ಇರುತ್ತೆ, ಸೂರ್ಯ ಹುಡೋ ಟೈಮ್ಗೆ ಹೋಗ್ತಾ ಇದ್ರೆ ಒಂಥರ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಗಾಡಿಗಳು ಜಾಸ್ತಿ ಹೋಗ್ತಾ ಇರೋದಿಲ್ಲ, ಹೊಗೆ ಸ್ಮೆಲ್ಲೆಲ್ಲ ಇರಲ್ಲ, ನೇಚರ್ ಸ್ಮೆಲ್ ಇರುತ್ತೆ, ಸಖತ್ತಾಗಿರುತ್ತೆ ನೇಚರ್ ಅಂತೂ. ಸೊ ಇವಾಗ 5:30 ಆಗಿದೆ ಟೈಮು. ಆಲ್ರೆಡಿ 5:30ಗೆ ಎಷ್ಟು ಬೆಳಕಾಗ್ಬಿಟ್ಟಿದೆ ನೋಡಿ. ಒಂದು ಹಾಫ್ ಆನ್ ಅವರಲ್ಲೆಲ್ಲ ಹೊರಟೋಗ್ತೀವಿ. ಮದ್ದೂರಿಂದ ಗೌಡ್ಗೆರೆಗೆ ಜಸ್ಟ್ ಒಂದು 15 ಮಿನಿಟ್ಸು ಆಗಲ್ಲ, 10 ಮಿನಿಟ್ಸಲ್ಲೆಲ್ಲ ಕರ್ಕೊಂಡೋಗಿ ಬಿಟ್ಬಿಡ್ತಾನೆ. ರೋಡು ಕೂಡ ತುಂಬಾ ಚೆನ್ನಾಗಿದೆ. ಚನ್ನಪಟ್ಟಣದಿಂದ ಸ್ವಲ್ಪ ಲಾಂಗ್ ಅನ್ನಿಸ್ತು ನಮಗೆ ಫಸ್ಟ್ ಟೈಮ್ ಹೋಗಬೇಕಾದ್ರೆ, ಆದರೆ ಮದ್ದೂರಿಂದ ತುಂಬ ಹತ್ತಿರ, ಮದ್ದೂರಿಗೂ ಮತ್ತು ಗೌಡ್ಗೆರೆಗೆ ಅಂತಲೇ ಹೇಳ್ಬೋದು. ಯಾರಾದರೂ ಈ ಕಡೆ ಸೈಡವರು ಹೋಗೋರಿದ್ರೆ ಈ ರೀತಿ ಮದ್ದೂರು ಮೂಲಕನೇ ಹೋಗಿ, ತುಂಬಾ ಹತ್ತಿರ. ಸೊ ಇನ್ನೊಂದು 5 ನಿಮಿಷ ಹೋಗಿ ತಲುಪ್ತೀವಿ ನಾವು ದೇವಸ್ಥಾನದ ಹತ್ರ. ನಾವಿಲ್ಲಿ ಎಕ್ಸಾಕ್ಟಾಗಿ ಟೆಂಪಲ್ ಹತ್ರ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಆಂಟಿ ಅಮ್ಮ ಎಲ್ಲ ಸ್ವಲ್ಪ ಪೂಜೆ ಸಾಮಾನು ಪರ್ಚೇಸ್ ಮಾಡಬೇಕು ಅಂತ ಇಲ್ಲಿ ನಿಂತಿದ್ದಾರೆ ನೋಡಿ. ನನ್ನ ತಂಗಿ ಅಂದರೆ ನಮ್ಮ ಆಂಟಿ ಮಗಳು ಮೇಘನ, ಅವಳಂತೂ ವೀಡಿಯೋಗೆ ಬರ್ತಾನೆ ಇಲ್ಲ. ಯಾಕಂದರೆ ಅವ್ರದ್ದೇ ಅದೊಂದು ಪರ್ಸ್ನಲ್ ಇರುತ್ತೆ, ಅವ್ರಿಗೆ ಇಷ್ಟ ಇರಲ್ಲ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಸೊ ಹಾಗಾಗಿ ನಾನು ಅಷ್ಟೊಂದು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಮೇಘನಂದು. ಯಾಕಂದರೆ ಅವ್ರು ಇದಕ್ಕೆ ನಾವು ಧಕ್ಕೆ ತರಬಾರ್ದು ಅಂತೇಳಿ ನಾನು ವೀಡಿಯೋ ಮಾಡೋದಕ್ಕೆಲ್ಲ ಹೋಗಲಿಲ್ಲ. ಅಕ್ಕ ಬೇಡ ಅಕ್ಕ ಅಂತ ಹೇಳಿದ್ಲು. ಅವಳಿಗೂ ಸ್ವಲ್ಪ ಮುಜುಗರ ಇರುತ್ತಲ್ವ, ಹಾಗಾಗಿ ನಾನು ಜಾಸ್ತಿ ಅವಳನ್ನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಇವಾಗ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ಎಲ್ಲ ಪೂಜೆ ಸಾಮಾನು ತಗೊಂಡು ಬಂದರು ನೋಡಿ. ಇಲ್ಲಿ ಒಂದು ಲೈನ್ ನಿಂತಿದ್ದಾರೆ. 6 ಗಂಟೆಗೆ ರಶ್ಶು. ಯಾಕಂದರೆ ಇಲ್ಲಿ ಭಾನುವಾರ ಟೈಮು, ಅಂದರೆ ಪ್ರತಿ ಭಾನುವಾರ ತೀರ್ಥಸ್ಥಾನದ ವ್ಯವಸ್ಥೆ ಇರುತ್ತೆ, ಹಾಗಾಗಿ ತುಂಬ ರಶ್ ಇದೆ ಈ ಲೈನ್ ಅಂತೂ. ಅಲ್ಲಿ ಆಂಟಿ ನಡೀರಿ, ತಿರುಗಿ ದೇವಸ್ಥಾನಕ್ಕೆ ಕೇಳಿ. ಇಲ್ಲೇ ಡೈರೆಕ್ಟ್ ಇಲ್ಲಿ ಹತ್ತೋದು ಮೆಟ್ಲ ಮೇಲೆ. ಇಲ್ಲೇ ಹತ್ತಿ. ಇಲ್ಲೇ ಹತ್ತಿ, ಅಲ್ಲಿ ನಿಂತವನೇ ಮಾದೇವ. ಇಲ್ಲೇ ಹತ್ತಂಟಿ, ಬನ್ನಿ ಹೇಳ್ತೀನಿ. ಅಲ್ಲೇ ನಿಂತವನಲ್ಲ ಮಾದೇವ. ಎಲ್ಲ ಮಾದೇವ ಕರೆದ್ನಲ್ಲ. ನಾವು ದೇವಸ್ಥಾನಕ್ಕೆ ಬೇಗ ಬಂದಿದ್ದರಿಂದ ಡೈರೆಕ್ಟ್ ದೇವಸ್ಥಾನದೊಳಗಡೆ ಬಂದ್ವಿ ನೋಡಿ. ನಮ್ಮ ಹಿಂದೆ ಎಷ್ಟು ರಶ್ ಇದ್ದಾರೆ. ಮೊದಲನೇ ಪೂಜೆ ದರ್ಶನ ಆಯಿತು, ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕಾಯಿ ಕಟ್ಟೋದಕ್ಕೆ ಅಂದ್ಕೊಂಡು ಹೋದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಹಾಮಂಗಳಾರತಿ ಆಗ್ತಾ ಇದೆ.
ನಾನು ರಿಯಲ್ ವಾಯ್ಸೇ ಕೊಡಬೇಕು ಅಂತ ಅಂದ್ಕೊಂಡೆ, ಅಂದರೆ ಅಲ್ಲಿ ಏನು ಡಬ್ಬಿಂಗ್ ಮಾಡೋದು ಬೇಡ ಅಂತೇಳಿ. ಆದರೆ ನನ್ನ ಮಗ ಇದನ್ನಲ್ಲ, ಎಲ್ಲಿ ನೋಡಿದ್ರು ಬರೀ ಹಳೋದು ಕಿರ್ಚೋದು, ನಾನು ಎತ್ಕೋಬೇಕು ಅವನಿಗೆ ಅಷ್ಟು ಟಾರ್ಚರ್ ಕೊಡ್ತಾನೆ. ಪಾಪ ನನ್ನ ತಮ್ಮ ನನಗೆ ಹಿಂಸೆ ಕೊಡ್ತಾನಲ್ಲ ಅಂತೇಳಿ ಅವನೇ ಎತ್ಕೊಂಡಿದ್ದ. ಆದರೂ ಕೂಡ ಅವನ ಹತ್ರದಲ್ಲೂ ಇರಲಿಲ್ಲ. ಕೊನೆಗೆ ನನ್ನ ಜೊತೆನೇ ಬಂದ. ನೀವಿಲ್ಲಿ ನೋಡಿ 6:30 ಆಗಿದೆ ಟೈಮ್ ಇವಾಗ. ಆಗಲೇ ಎಷ್ಟು ಜನ ಇದ್ದಾರೆ ನೋಡಿ, ತುಂಬ ಕ್ರೌಡ್ ಆಗಿಬಿಟ್ರು. ಈಗ ನೆಕ್ಸ್ಟು ನಾವು ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹದ ಹತ್ರ ಬರ್ತಾಯಿದ್ದೀವಿ. ಇಲ್ಲಿ ಕಾಯಿನ ಮಂತ್ರಿಸ್ಕೊಂಡು ನೆಕ್ಸ್ಟು ಕೆಳಗಡೆ ಹೋಗಿ ನಾವು ಕಾಯಿನ ಕಟ್ಟಬೇಕು. ಹಾಗಾಗಿ ಮೇಲೆ ಹತ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಾಗ್ಲಂತೂ ಯಪ್ಪ ಸಾಕಾಗೋಯ್ತು, ಅಷ್ಟು ರಶ್ ಇದ್ದರು. ಈ ರೀತಿ ಫ್ರೀಯಾಗಿದ್ರಂತೂ ನೆಮ್ಮದಿಯಿಂದ ದೇವ್ರ ಹತ್ರ ನಮ್ಗೆ ಏನು ಬೇಕು ಅದನ್ನು ಕೇಳಿಕೊಂಡು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು, ಒಂಥರ ನೆಮ್ಮದಿಯಾಗುತ್ತೆ. ಸೊ ನಾವು ಮನೆಯಿಂದನೇ ಕಾಯಿ ಕಟ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಡೈರೆಕ್ಟು ಬಂದು ಪೂಜಾರಿಗಳ ಹತ್ರ ಕಾಯಿನ ಇಟ್ಟು ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಹೋದ್ವಿ. ಪ್ರತಿ ಸಾರಿ ಬಂದಾಗಲೂ ಕೂಡ ಏನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ದಯವಿಟ್ಟು ಯಾರ್ಯಾರು ಈ ಟೆಂಪಲ್ಗೆ ಬಂದಿಲ್ಲ ಒಂದು ಟ್ರೈ ಮಾಡಿ. ಈಗ ಮನೇಲಿ ಏನಾದರೂ ಒಂದೊಂದು ಪ್ರಾಬ್ಲಮ್ ಇರುತ್ತಲ್ವ, ಅವ್ರು ಬಂದು ಇಲ್ಲಿ ಯಾಕೆ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಮಕ್ಕಳಾಗದೇ ಇರೋರು ಇಲ್ಲಿ ಬಂದು ತೀರ್ಥಸ್ನಾನ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಕೇಳಿದ್ದೀನಿ. ದಯವಿಟ್ಟು ಒಂದು ಬಂದು ನೀವಿಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಹೋಗಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಮಾಡ್ತಾ ಇರೋದು ಒಂದೇ ಉದ್ದೇಶ, ಗೊತ್ತಿಲ್ಲದೆ ಇರೋರಿಗೆ, ಈ ಪೂಜೆಗಳ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಗೊತ್ತಾಗಲಿ, ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಾಯಿ ಮಂತ್ರಿಸೋ ಹತ್ರನೂ ಕೂಡ ಅಷ್ಟೊಂದು ರಶ್ ಇರಲಿಲ್ಲ, ತುಂಬ ಫ್ರೀ ಇತ್ತು. ಹಾಗಾಗಿ ನೋಡಿ ಒಂದು 7-8 ಜನ ಇದ್ದಾರೆ ಅಷ್ಟೇ ನಮ್ಮ ಮುಂದೆ. ಫ್ರೀಯಾಗಿ ನಿಂತ್ಕೊಂಡು ತಾಳ್ಮೆಯಿಂದ ನಾವು ದೇವ್ರ ಹತ್ರ ಕಾಯಿನ ಇಟ್ಟು ಪೂಜೆ ಮಾಡಿಕೊಂಡು ದೇವ್ರ ಹತ್ರ ಕೇಳಿಕೊಂಡು ನಾವು ಹೋದ್ವಿ. ಮತ್ತು ಕೆಳಗಡೆ ಇಳಿಬೇಕಾದ್ರೂ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಫ್ರೀಯಾಗಿದೆ ನೋಡಿ, ಅಷ್ಟೊಂದು ಜನ ಇಲ್ಲ. ಆದರೆ ಇನ್ನು ಅರ್ಧ ಗಂಟೆ ಬಿಟ್ಟು ನೋಡಿದಾಗ್ಲಂತೂ ಎಲ್ಲಿ ನೋಡಿ ಬರೀ ಜನ ಅಷ್ಟು ಜನ ಇದ್ದರು. ಯಾಕಂದರೆ ಬೆಳಗಿನ ಜಾವ ದೂರದಿಂದ ಎಲ್ಲ ಹೊರಟಿರ್ತಾರಲ್ವ, ಅವ್ರು ಬಂದು ರೀಚ್ ಆಗೋಷ್ಟರಲ್ಲಿ 9 ಗಂಟೆ ಆಗುತ್ತೆ. ನಾವು ಮದ್ದೂರಿಂದ ಹೊರಟಿರೋದ್ರಿಂದ ಒಂದು 20 ನಿಮಿಷದಲ್ಲೆಲ್ಲ ಬಂದು ತಲುಪಿಟ್ವಿ 6 ಗಂಟೆ ಅಷ್ಟರಲ್ಲಿ. ಆದರೆ ಬೆಂಗಳೂರಿಂದ, ಮೈಸೂರಿಂದ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಬರ್ತಾರಲ್ಲ, ಅವರಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಇವಾಗ ಎಲ್ಲರೂ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಹಿಂದಿನ ದಿನವೇ ಬಂದು ಸಿಟಿಯಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ, ಮಾರನೇ ದಿನ ಸ್ನಾನ ಮಾಡ್ಕೊಂಡು ಬೆಳಗಿನ ಜಾವ 6 ಗಂಟೆ ಪೂಜೆಗೆ ಬರ್ತಾರೆ. ಇದು ಒಂಥರ ಬೆಸ್ಟು. ಒಳ್ಳೇದಾಗಬೇಕು ಅಂದರೆ ಶ್ರಮ ಪಡಲೇಬೇಕಲ್ವಾ. ಇಲ್ಲಿ ನಾವು ಅಮ್ಮ, ನಾನು, ನನ್ನ ತಮ್ಮ, ಪಾಪ ಫಸ್ಟ್ ಟೈಮ್ ಬಂದಾಗ ಅವನು ಗೊತ್ತಿರಲಿಲ್ಲ, ಕಾಯಿನ ಕಟ್ಬಿಟ್ಟಿದ್ದ. 7 ಸುತ್ತು ಸುತ್ತಿದ್ದಾನೆ. ಈ ಸಾರಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದಾನೆ. ಮತ್ತು ಇಲ್ಲಿ ನೋಡಿ ನನ್ನ ಮಗ ಪಾಪ ಮೇಘನ ಹತ್ರ ನಿಂತ್ಕೊಳ್ಳೋ ಅಂದರೂ ನಿಂತ್ಕೊಂಡಿಲ್ಲ, ನನ್ನ ಬಟ್ಟೆ ಹಿಡ್ಕೊಂಡು ಹೋಗ್ತಾನೇ ಇದ್ದಾನೆ. ನನ್ನ ಸುತ್ತ 7 ಸುತ್ತು 3 ಸಾರಿ, 3ನೇ ದಿನ ಇದು. 3 ದಿನನೂ ನನ್ನ ಜೊತೆನೇ ಸುತ್ತಿದ್ದಾನೆ ನನ್ನ ಮಗ. ಒಂಥರ ಖುಷಿಯಾಗುತ್ತೆ, ನಮ್ಮ ಜೊತೆ ಬರ್ತಾನೆ ಅಂತ. ದೊಡ್ಡವನಾಗಿದ್ರೆ ಬರ್ತಿರ್ಲಿಲ್ಲ, ಒಂದು ಕಡೆ ಕೂತ್ಕೊಬಿಡ್ತಾನೆ ಅವನು, ಮೊಬೈಲ್ ಕೊಟ್ಬಿಟ್ರೆ. ಇವನು ಆ ಥರ ಅಲ್ಲ, ನಾನು ಎಲ್ಲಿ ಇವನ್ನ ಬಿಟ್ಟು ಹೊಟ್ಟೋಗ್ತೀನೋ ಅನ್ನೋ ಒಂದು ಭಯ. ಜೊತೆಲೇ ತಿರುಗ್ತಾನೆ, ಜೊತೆಲೇ ಕೂತ್ಕೋಬೇಕು, ಯಾರ ಹತ್ರನೂ ಹೋಗಲ್ಲ. ಅಮ್ಮ 3 ವರ್ಷ ನೋಡ್ಕೊಂಡಿದ್ದಾರೆ ನಮ್ಮಮ್ಮ. ನಾನು ಊರಿಗೆ ಹೋದ್ರೆ ಸಾಕು ಅಮ್ಮನ ಹತ್ರನೂ ಹೋಗಲ್ಲ, ಎಲ್ಲಿ ನಮ್ಮಮ್ಮ ನನ್ನ ಬಿಟ್ಟು ಹೊಟ್ಟೋಗ್ತಾಳೋ ಅನ್ನೋ ಒಂದು ಭಯ ಲಡ್ಡುಗೆ. ಸೊ ಇವಾಗ ನಾವು ಕಾಯೆಲ್ಲ ಕಟ್ಬಿಟ್ಟು ಇಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಮತ್ತು ದೇವಸ್ಥಾನದೊಳಗಡೆ ಪೂಜೆ ಸಾಮಾನೆಲ್ಲ ಈಸ್ಕೊಳ್ಳಲ್ಲ. ಮಹಾಮಂಗಳಾರತಿ ಕುಂಕುಮ ಅರ್ಚನೆ ಏನಾದರೂ ಇದ್ದರೆ ಮಾಡ್ಕೊಡ್ತಾರೆ ಅಷ್ಟೇ. ಪೂಜೆ ಸಾಮಾನೆಲ್ಲ ಇಲ್ಲಿ ಇಟ್ಕೊಂಡು ದೊಡ್ಡ ವಿಗ್ರಹದ ಮುಂದೆ ಇಲ್ಲಿ ಉಪ್ಪೆಲ್ಲ ಸುರಿದಿದ್ದಾರೆ ನೋಡಿ, ಹಿಳಿ ತೆಗೆದು ಅಲ್ಲಿ ನಾವು ಕಾಯೆಲ್ಲ ಹೊಡೆದು ಪೂಜೆ ಮಾಡ್ತಾಯಿದ್ದೀವಿ. ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಮ್ಮಮ್ಮ ಬೇಡ್ಕೊತಾರೆ. ಹೋಗಿ ಮಾಡೋಗ್ರಿ, ಹೋಗಿ ಮತ್ತೆ ಗಂತ ಕಡ್ಡಿಲ್ ಮಾಡೋಗು. ಈ ಸಾರಿ ನಾವು ಪ್ರಸಾದ ಇಸ್ಕೊಳ್ಳೋಕೆ ಇರಲೇ ಇಲ್ಲ. ಯಾಕಂದರೆ ನನ್ನ ತಮ್ಮ ಫಸ್ಟೇ ಹೇಳಿದ 7 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿದ್ಬಿಡ್ಬೇಕು, ನಾನು ಬಂದು ಅಂಗಡಿ ಬಾಗಿಲು ತೆಗಿಬೇಕು, ಆಗಿದ್ರೆ ನನ್ನ ಜೊತೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ ಅಂತ ಫಸ್ಟೇ ಕಂಡೀಷನ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಮನೇಲಿ ಹೋಗಿ ತಿಂಡಿ ಮಾಡಿಕೊಂಡು ತಿಂದ್ರಾಯಿತು ಅಂತೇಳಿ ಕರೆಕ್ಟಾಗಿ 7 ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು. 7:30 ಅಷ್ಟರಲ್ಲಿ ನಾವು ಮದ್ದೂರಿಗೆ ರೀಚ್ ಆಗ್ತೀವಿ. ಹಾಗಾಗಿ 9:30 ಅಷ್ಟರಲ್ಲಿ ನಾವು ನರಸೀಪುರದಲ್ಲಿ ಇರ್ತೀನಿ. ಸೊ ತುಂಬ ಖುಷಿಯಾಗುತ್ತೆ. ಈಗ ಬೇಗ ಹೇಳ್ಕೋಬೇಕು ಅಂದರೆ ಬೆಳಗಿನ ಜಾವ ದೇವ್ರ ದರ್ಶನ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಹೇಳ್ತಾರಲ್ಲ, ಬೆಳಗಿನ ಜಾವ ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ. ಇವಾಗ ಅದೇ ರೀತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ನೋಡಿ ನಾವು ವಾಪಸ್ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಎಷ್ಟು ಜನ ಇದ್ದಾರೆ ನೋಡಿ, ಜಸ್ಟ್ 7 ಗಂಟೆ ಅಷ್ಟೇ ಆಗಿರೋದು. ಇವರೆಲ್ಲ ಲೈನು ತೀರ್ಥ ಸ್ನಾನ, ಅಲ್ಲಿಗೆ ಲೈನ್ ಮಾಡ್ಕೊಂಡು ನಿಂತಿರೋದು. ಸುಮ್ಮನೆ ಎಲ್ಲ ತೀರ್ಥ ಸ್ನಾನ ಮಾಡಿಸಲ್ಲ, ಯಾಕಂದರೆ ಅದ್ರ ಪವರ್ ಅವ್ರಿಗೆ ಗೊತ್ತಿರೋದ್ರಿಂದ ಎಲ್ಲರೂ ಬಂದು ಮಕ್ಕಳು, ಅಜ್ಜಿ ಅಂದರು ಎಲ್ಲರೂ ಕೂಡ ಬಸವನ ತಲೆ ಮೇಲಿಂದ ನೀರನ್ನ ಹಾಕ್ತಾರೆ. ಏನಾದರೂ ಕಾಯಿಲೆಗಳಿದ್ದರೆ ಮತ್ತು ಅವ್ರಿಗೇನಾದರೂ ಮಕ್ಕಳಾಗಿಲ್ಲ ಅಂದರೆ
ಆ ಥರ ಎಲ್ಲ ಪ್ರಾಬ್ಲಮ್ ಇರೋರು ಇಲ್ಲಿ ತೀರ್ಥ ಸ್ನಾನನ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ನಾವು ಬಂದು ಗಾಡಿ ಹತ್ತು ಹೋಗ್ತಾ ಇದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ನಾವು ನರಸೀಪುರಕ್ಕೆ ಬರಬೇಕು. ಮತ್ತು ಇವರು ಊರಿಗೆ ಹೋಗ್ತಾರೆ, ನನ್ನ ತಮ್ಮ ಮದ್ದೂರಲ್ಲೇ ಉಳ್ಕೋತಾನೆ. ಸೊ ಫ್ರೆಂಡ್ಸ್, ನನ್ನ 3ನೇ ದಿನದ ಚಾಮುಂಡೇಶ್ವರಿ ವ್ರತ ಪೂಜೆ ಇದಾಗಿತ್ತು. ಸೊ ನೀವು ಯಾರಾದರೂ ಪೂಜೆ ಮಾಡಿಸೋರಿದ್ರೆ ಈ ರೀತಿ 7 ದಿನ 7 ಕಾಯಿ ಕಟ್ಟೋ ವ್ರತವನ್ನು ಮಾಡಿ ನೀವು ಏನಾದರೂ ಪ್ರಾಬ್ಲಮ್ ಇದ್ದರೆ ದೇವ್ರ ಹತ್ರ ಕೇಳ್ಕೊಬೋದು ಅಂತ ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು ಅಂತ 2 ವಿಡಿಯೋನೂ ಕೂಡ ನಾನು ಹಾಕಿದ್ದೀನಿ. ನೀವು ಒಂದು ಸಾರಿ ಫ್ರೀ ಮಾಡಿಕೊಂಡು ಆ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಈಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.